ಸಮಸ್ಯೆಗಳ ಆಗರವಾದ ಮುಧೋಳ ನಗರ. ಚರಂಡಿಯ ತ್ಯಾಜ್ಯ ನೀರು ರಸ್ತೆಯಲ್ಲೇ ತಾಂಡವ. ರಸ್ತೆಯಲ್ಲಿ ತ್ಯಾಜ್ಯ ನೀರು ಸಂಗ್ರಹ, ಸೊಳ್ಳೆಗಳ ತೀವ್ರ ಕಾಟ, ನಿಂತಲ್ಲೇ ನಿಂತ ಚರಂಡಿ ನೀರು, ಬಾರದ ಕುಡಿಯುವ ನೀರು, ಮೂಲಭೂತ ಸೌಲಭ್ಯಗಳು ಇಲ್ಲಿ ಮರೀಚಿಕೆ. ಇದು ಮುಧೋಳ ನಗರದಲ್ಲಿನ ಅವ್ಯವಸ್ಥೆ. ವಾರ್ಡ್ ನಂಬರ್ 12ರಲ್ಲಿ ಸಮಸ್ಯೆಗಳ ಸಾಗರ ತಾಂಡವವಾಡ್ತಿದೆ. ಎರಡ ಅನೇಕ ಮೂಲಭೂತ ಸಮಸ್ಯೆಗಳು ಇಲ್ಲಿವೆ. ಇಲ್ಲಿನ ಜನರಿಗೆ ಚರಂಡಿಯದ್ದೇ ದೊಡ್ಡ ಸಮಸ್ಯೆಯಾಗಿ ಕಾಡ್ತಿದೆ. ಈಗ ಡ್ರೈನೇಜ್ ಸಿಸ್ಟಮ್ ಸರಿ ಇಲ್ಲ. ಇದ್ದದ ಡ್ರೈನೇಜ್ ಎಲ್ಲ ಒಡೆದು ಬಿಟ್ಟವು. ಗಾಡಿ ಹಾದು ಇದಾಗಿ ಮನೆ ಕಟ್ಕೊಂಡವರು ಸರಿಯಾಗಿ ಅದನ್ನು ವ್ಯವಸ್ಥಿತವಾಗಿ ಕಂಟಿನ್ಯೂಯೇಷನ್ ಕೊಟ್ಟಿಲ್ಲ. ಮತ್ತು ಮುನ್ಸಿಪಾಲ್ಟಿಯವ್ರಿಗೆ ಈ ವಿಷಯದಿಂದ 2 ವರ್ಷದಿಂದ ನಾವು ಅಪ್ಲೈ ಮಾಡ್ಕೋತಾ ಇದ್ದೀವಿ, ಹೇಳ್ಕೋತಾ ಇದ್ದೀವಿ, ಅಪ್ಲಿಕೇಶನ್ನು ಕೊಟ್ಟಿವಿ. ಬಟ್ ಅದರಿಂದ ಅವ್ರು ಯಾವ ರೀತಿಯೂ ತೊಗೊಂಡಿಲ್ಲ. ಪ್ಲ್ಯಾನ್ ಆಗೈತಿ, ಎಸ್ಟಿಮೇಷನ್ ಹಾಕ್ಕೊಂಡು ಹೋಗ್ತಾರ, ಎಲ್ಲ ಮಾಡ್ತಾರೆ, ಸ್ಯಾಂಕ್ಷನ್ ಆಗಿಲ್ಲರಿ, ಬಜೆಟ್ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಉಪಯೋಗಿಸ್ತಾರೋ ಗೊತ್ತಿಲ್ಲ. ನಾವೆಲ್ಲ ಟ್ಯಾಕ್ಸ್ ತೊಗೋತಾರೆ ಅಷ್ಟೇ ಹೊರತು ನಮಗೇನು ಅಭಿವೃದ್ಧಿ ಮಾಡಿಲ್ಲ. ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ಮನೆಗಳ ತ್ಯಾಜ್ಯ ನೀರು ಹರಿದು ಹೋಗ್ತಿಲ್ಲ. ಚರಂಡಿ ಸಂಪರ್ಕವೇ ಪೂರ್ಣವಾಗಿಲ್ಲ. ಮನೆಗಳ ಎದುರು ರಸ್ತೆಯಲ್ಲಿ ತ್ಯಾಜ್ಯ ನೀರು ನಿಂತು ಸೊಳ್ಳೆಗಳು ಉತ್ಪತ್ತಿಯಾಗಿ ರೋಗಗಳ ಭೀತಿ ಆವರಿಸಿದೆ. ಇಲ್ರಿ, ಮತ್ತು ಏನೂ ಲೈಟದ್ದೇನೂ ವ್ಯವಸ್ಥೆ ಮಾಡಿಲ್ರಿ. ಮತ್ತು ಹುಡುಗರಿಗೆ ಆಡೋಕ್ಕೂ ಒಂದು ಗಾರ್ಡನ್ ಇಲ್ರಿ. ಮತ್ತು ಯಾರು ಇಲ್ಲಿ ಬಂದು ಏನೈತಿ ನಿಮ್ಮ ಪರಿಸ್ಥಿತಿ ಏನೇನೈತೆ ಅಂತ ಯಾರು ಬಂದು ನಮ್ಮನ್ನೇನು ಕೇಳೋರಿಲ್ರಿ. ಮತ್ತು ನಾವು ಏನು ಕಂಪ್ಲೇಂಟ್ ಕೊಟ್ರು ಯಾರು ಯಾಕೆ ಕಂಪ್ಲೇಂಟ್ ಕೊಟ್ಟಿರಿ, ಏನು ಪ್ರಾಬ್ಲಮ್ ಐತಿತ್ತು ಕೇಳಂಗಿಲ್ಲ. ಮತ್ತು ಮ್ಯಾಲೆ ಕಂಪ್ಲೇಂಟ್ ಕೊಡಬೇಡ ಅಂತ ಹೇಳಿ ಹೋಗ್ತಾರ್ರಿ ನಮಗೆ. ನೀವು ಕಂಪ್ಲೇಂಟ್ ಕೊಟ್ರೂ ಭಾಳ ದೂರ ಕಂಪ್ಲೇಂಟ್ ಕೊಡಬೇಡ್ರಿ, ಇಲ್ಲೇ ಏನರ ಇದ್ರ ಬಗೆಹರಿಸ್ಕೊರಿ ಅಂತ ಹೇಳಿ ಹೋಗ್ತಾರೆ. ನಾವು ಎಲ್ಲ ಬೆಂಗಳೂರ್ಗದು ಎಲ್ಲ ಕಂಪ್ಲೇಂಟ್ ಹಾಕಿವ್ರಿ. CM ಬ್ಲಾಗಿಗೆ ಹಾಕಿವ್ರಿ. ಈಗ ಏನಿಲ್ರಿ, ನನ್ನ ಹೆಸರ್ಲೇನ ನಾನು ಹಾಕಿನ್ರಿ. ನಮ್ಮ ಸರ್ ಬರೋ ಮಟ್ಟ ನಮ್ಮ ಸರ್ ಬಂದು ಮಾತಾಡ್ತಂದ್ರೂ 5 ನಿಮಿಷ ನಿಂದ್ರಲಿಲ್ರಿ ಅವ್ರು. ನಾನು ಒಬ್ಬಳ ಇದ್ನಿ, ಯಾರೂ ಇದ್ದಿದ್ದಿಲ್ರಿ ಇಲ್ಲಿ ಓಣ್ಯಾಗ. ನಮ್ಮ ಮನೆಯವ್ರು ಬಂದ್ರೂ ಅವ್ರು ನಿಂದಿರಲಿಲ್ಲ. ನಗರಸಭೆ ಮತ್ತು ಸಂಬಂಧಿಸಿದ ಅಧಿಕಾರಿಗಳು ಇಲಾಖೆಗಳಿಗೆ ಎಷ್ಟೇ ದೂರು ಕೊಟ್ಟರು, ಪರಿಪರಿಯಾಗಿ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದರಿಂದ ನಿತ್ಯ ಕಿರಿಕಿರಿ ತಪ್ಪಿಲ್ಲ ಅಂತಾರೆ ಸ್ಥಳೀಯ ಮಹಿಳೆಯರು. ಸರ ನಾವು 7-8 ವರ್ಷದಿಂದ ಅದೀವಿ ಇಲ್ಲಿ. ಆದರೆ ಮೂಲಭೂತ ಸೌಕರ್ಯಗಳು ಏನೂ ಮಾಡಿಕೊಡತ್ತಿಲ್ರಿ ಅವ್ರು. ಒಂದು ಕುಡಿ ನೀರಿನ ವ್ಯವಸ್ಥೆ ಇಲ್ಲ. ಡ್ರೈನೇಜ್ ಬಂದಾದರೂ ಯಾರೂ ಬಂದು ಕೇಳಲ್ಲ. ನಾವು ಹೋಗಿ ಕಂಪ್ಲೇಂಟ್ ಮಾಡಿದ್ರು ಬಂದು ನೋಡೋಕ್ಕೂ ತಯಾರಿಲ್ಲ ಅದನ್ನು ಸರಿತಂಗೆ. ಕಾರ್ಪೊರೇಷನ್ ನೀರೂ ಇಲ್ಲರಿ ಇಲ್ಲಿ. ಮತ್ತು ಲೈಟ್, ರೋಡ್ ಲೈಟ್ ಹಾಕಿ ಕೊಡ್ಬೇಕು, ಅವನ್ನೆಲ್ಲೂ ವ್ಯವಸ್ಥೆ ಮಾಡ್ತಾಯಿಲ್ಲ. ಹೋಗಿ ಎಲ್ಲರೂ ಕಂಪ್ಲೇಂಟ್ ಮಾಡಿದ್ರು ಸದ್ಯಕ್ಕೆ ಅವ್ರು ಯಾರೂ ರೆಸ್ಪಾನ್ಸ ಮಾಡೋಂಗಿಲ್ಲ ಸರಿತಂಗೆ ಬಂದು. ಗಟಾರ ಬಂದದಾಗ್ರಿ, ಗಟಾರ ನೀರು ಎಲ್ಲಿ ಹೋಗತ್ರಿ ಈಗೆಲ್ಲ? ಅದ ರೀ ಸರ್, ಅದು ಹೋಗ್ಲಾರ್ದಕ್ಕೆ ನಿಂತು ಸೊಳ್ಳೆಗಳು ಜಾಸ್ತಿ ಆಗಿ ಮಕ್ಕಳಿಗೆಲ್ಲ ಸೊಳ್ಳೆ ಕಡಿತ ಏನೆಲ್ಲ ಆಗಾಕತ್ತವ್ರಿ ಸರ್. ಅದಕ್ಕೆ ನಾವು ಕಂಪ್ಲೇಂಟ್ ಮಾಡಿದ್ರು ಅದು ಆಗ್ಲಾರ್ದಕ್ಕನ ಈಗ ರಸ್ತೆ ಮೇಲೆ ಇಲ್ಲಿ ಹೊಡ್ಕೊಂಡ್ರಿ ಒಬ್ರಿಗೊಬ್ರು. ಅದು ಹೋಗಿ ಇನ್ನೊಬ್ರು ಮನೆ ಮುಂದಿಂದ್ರೆ ಅವ್ರಿಗೆ ತೊಂದರೆನೇ ಅಲ್ರಿ ಸರ. ಈಗ ಹೋಗುವಂಥವ್ರು ಹಾದು ಹೋಗುವಂಥವ್ರಿಗೆ ತೊಂದರೆ, ಗಾಡಿಗಳು ಅಡ್ಡಾಡ್ಬೇಕಾದ್ರೂ ತೊಂದರೆ, ಎಲ್ಲ ತೊಂದರೆ ಐತ್ರಿ ಇಲ್ಲಿ. ಚರಂಡಿಯ ಜೊತೆಗೆ ಕುಡಿಯುವ ನೀರಿನ ಸಂಪರ್ಕ, ವಿದ್ಯುತ್ ಸಮಸ್ಯೆ, ತ್ಯಾಜ್ಯ ವಿಲೇವಾರಿ ಸಮಸ್ಯೆಗಳು ಕೂಡ ಇಲ್ಲಿದೆಯಂತೆ. ವಯೋವೃದ್ಧರಿಗೆ ಹಾಗೂ ಮಕ್ಕಳಿಗಂತೂ ಆಟವಾಡಲು ನಡೆದಾಡಲು ಕೂಡ ಕಷ್ಟಕರವಾಗಿದೆ. ಸಂಬಂಧಪಟ್ಟವರು ಇತ್ತ ಗಮನ ಹರಿಸಬೇಕಿದೆ ಅಂತಾರೆ ಸ್ಥಳೀಯರು. ರನ್ ಟಿವಿ ನ್ಯೂಸ್, ಮುಧೋಳ. ಮಕ್ಕಳ ಭವಿಷ್ಯದ ಏಳಿಗೆಗೆ ದಿ ಬೆಸ್ಟ್ ಸ್ಕೂಲ್ ಅಂದ್ರೆ ಅದು ಪದ್ಮಾವತಿ ಶಿಕ್ಷಣ ಸಂಸ್ಥೆ. ಪದ್ಮಾವತಿ ಇಂಟರ್ನ್ಯಾಷನಲ್ ಸ್ಕೂಲ್ ಹಾಗೂ ಸೈನ್ಸ್ ಅಂಡ್ ಕಾಮರ್ಸ್ PU ಮತ್ತು ಕಾಮರ್ಸ್ ಡಿಗ್ರಿ ಕಾಲೇಜ್ ಮಕ್ಕಳ ಬಾಳಿಗೆ ವರದಾನ. ಹಜಾರೆ ಸಮೂಹ ಸಂಸ್ಥೆಯ ಈ ವಿಶಾಲವಾದ ಕ್ಯಾಂಪಸ್, ಹೈಟೆಕ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಸೈನ್ಸ್ ಹಾಗೂ ಕಂಪ್ಯೂಟರ್ ಲ್ಯಾಬ್ಗಳು, ಸುಸಜ್ಜಿತ ಹಾಸ್ಟೆಲ್, ಸ್ಪೋರ್ಟ್ಸ್ ಗ್ರೌಂಡ್, ಸ್ಕೂಲ್ ಬಸ್ ಸೌಲಭ್ಯ, KCET, ನೀಟ್, JEE, CA ಪರೀಕ್ಷೆಗಳಿಗೆ ತರಬೇತಿ, ಕ್ರೀಡೆ, ಸಾಂಸ್ಕೃತಿಕ ವಿಷಯಗಳಿಗೆ ಒತ್ತು ನೀಡಲಾಗುತ್ತೆ. ನರ್ಸರಿಯಿಂದ ಡಿಗ್ರಿ ತನಕ ಒಂದೇ ಸೂರಿನಡಿ ಶಿಕ್ಷಣ ಪಡೆಯುವ ಸದಾವಕಾಶ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯೇ ನಮ್ಮ ಆದ್ಯತೆ.
ಹಿಂದೆ ಭೇಟಿ ನೀಡಿ. ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್, ಹೊಸೂರ್, ರಬಕವಿ ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.